ಉದ್ದೇಶಿಸಿ ಹಾಡು ಕಾಣ್ತದಲ್ಲ ಬದಲಿಸಿ. ನಿನ್ನ ಈ ಒಳಗಣ ರೀತಿಯನ್ನು ನೋಡಿದ್ರೆ ನನಗೆ ಭೀತಿಯೇ ಬರುತ್ತಿದೆ. ಆದ್ರೆ ನಿನ್ನ ಒಳಗಣ ರೀತಿ ಏನು ಹಳಸಿದಂತೆ ಕಾಣುತ್ತದೆ. ಏತರ ಮೇಲಿಂದ ನನ್ನಂತ ಎರಡನೇ ಗಂಡಸಿನ ಕೂಡ ನೀನು ಹೆಗ್ಗಿಲ್ಲದೆ ಹರಟಿ ಹೊಡೆಯುತ್ತಿ. ಆದ್ದರಿಂದ ನೀನಾಡುವ ರೀತಿ ಹಳಸಿದ ಹಮ್ಮಲಿಯಂತೆ. ಹಳಸಿದ ಹಂಬಲಿಗೆ ಆಸೆ ಮಾಡಿಕೊಂಡು ಬಂದಿರುವ ಹೇಸಿ ನಾಯಿ ಎನ್ನಬೇಕಾಗುತ್ತದೆ ನಿನಗೆ. ದುಂಡಾದ ಚಂದ್ರನ ಮುಖದಾಗ ಕಪ್ಪು ಇರಬೇಕೆಂದು ನಾಯಿ ಬೊಗಳುತ್ತದೆ. ಬೊಗಳು ನಾಯಿ ಕಚ್ಚುವುದಿಲ್ಲ ಅಂತೆ ನನಗೆ ಅಂಜಿಕೆ ಇಲ್ಲ. ಎಲೆ ಮದಮಸಿ, ನನ್ನ ಮಾತನ್ನು ಕೇಳು. ಈ ನಿನ್ನ ರೂಪದ ಒಂಗೂಡಕ್ಕೆ ಬಡಿಗಲ್ಲು ಬೀಸಿದಂತೆ ಮಾಡಬೇಡ. ಇದು ಇಂದಿನ ಯುದ್ಧದಲ್ಲಿ ಕರ್ಣ ಸೇನಾಪತಿಗಳು ಧರ್ಮರಾಯರನ್ನ ಮೂರ್ಛೆಗೊಳಿಸಿ ಜಯಲಕ್ಷ್ಮಿಯ ಕೃಪೆಯನ್ನು ಸಂಪಾದಿಸಿರುವರು. ಅದಕ್ಕಾಗಿ ನಮ್ಮ ದುರ್ಯೋಧನ ಮಹಾರಾಜರು ಬಂಗಾರದ ಒಡವೆಗಳನ್ನು ದಾನ ಮಾಡಿರುವರು. ತೆಗೆದುಕೋ ಇವುಗಳನ್ನು ನೋಡುವ ನಿನ್ನ ನೋಟದಲ್ಲಿ ಒಂದು ಹಂಬಲವಿದೆ. ಆದರೆ ಇವುಗಳನ್ನು ದಕ್ಕಿಸಿಕೊಳ್ಳುವಷ್ಟು ಧೈರ್ಯವಿಲ್ಲ ನಿನ್ನೋಳು. ಆಸೆಯನ್ನು ಮಹಾನವಮಿ ಮಾಡುತ್ತಿದೆ, ಆದರೆ ಒಲ್ಲದ ಕಜ್ಜಾಯಕ್ಕೆ ಹೇಳಿಸಿಕೊಳ್ಳುತ್ತದೆ ಮನಸ್ಸು. ಮೌನವೇ ಅರ್ಥ ಒತ್ತಿಗೆ. ಮನಸ್ಸಲ್ಲ ನಿನ್ನ ಮ್ಯಾಲೆ ಕನಸೊಂದು ಕಂಡಾಗ, ಮನಸ್ಸಲ್ಲ ನಿನ್ನ ಮ್ಯಾಲೆ ಕನಸೊಂದು ಕಂಡಾಗ, ಮನಸ್ಸಲ್ಲ ನಿನ್ನ ಮ್ಯಾಲೆ ಕನಸೊಂದು ಕಂಡಾಗ, ನೀ ಬಂದೆ ನನ್ನ ಬಳಿಗೆ ಎಣ್ಣೆ ಬಿಟ್ಟು ಇರಲಾರೆ ನಿನ್ನ ಪಾರೆ ಕಳಿಸು ನನ್ನ ಮನಸ್ಸನ್ನ ಬಿಟ್ಟು ಇರಲಾರೆ ನಿನ್ನ ಪಾರೆ ಕಳಿಸು ನನ್ನ ಮನಸ್ಸನ್ನ. ನಿನ್ನ ಮೇಲೆ ನನ್ನ ಜೀವ ನೀನಾದೆ ಮಹಾದೇವ, ನಿನ್ನ ಮೇಲೆ ನನ್ನ ಜೀವ ನೀನಾದೆ ಮಹಾದೇವ. ಹೆಚ್ಚಿನ ಮಾತೊಂದು ಕೇಳು ಚಪ್ಪಿಸಿಕೊಂಡು ನಿಂತು ಜಿಗಿದು ಹೊಡೆಯಬೇಕೆನ್ನುವೇನೆ ಈ ಬೇಟೆಯನ್ನು. ಮದಾಂಸಿ, ನೀ ಬೇಡುವ ಬೇಟೆ ತಾನಾಗಿ ಬಂದಿದೆ ನಿನ್ನ ಮನೆಯ ಬಾಗಿಲಕ್ಕೆ. ಏನಾಯ್ತು? ಬಾಯಿ ಬಿಚ್ಚಲಲ್ಲದ ನನ್ನ ಅರಗಿಣಿ. ಅಯ್ಯೋ ನನ್ನ ಹೌರಾಣಿ, ತಿಳಿದ ಬಾಯಿ ಬಿಚ್ಚುವುದಿಲ್ಲ, ತುಂಬಿದ ಕೂಡ ತುಳುಕುವುದಿಲ್ಲ. ನಾನು ಮನಸ್ಸು ಮಾಡಿದ್ರೆ ಲಕ್ಷ್ಮಿ ಕಾಲು ಮುರಿದುಕೊಂಡು ಬಂದು ನನ್ನ ಮನೆಯ ಬಾಗಿಲಲ್ಲಿ ಬಿದ್ದಿರ್ತಿದ್ದು. ದುಡ್ಡು ಬೇಡ ಬಿಡು. ಗಡಿ ನೋಡಿ ಗುಡದಾಳೆ ಬದಲಿಸಿಕೊಳ್ಳುವ ಬೇಡಗಿರ ಬಿಡಾಡಿಗೆ ದುಡ್ಡು ಬೇಡ, ತಾಂಬೂಲ ತುಂಬಿದ್ರಾಯ್ತು ನಿನ್ನ ಬಾಯಿಗೆ. ಅರೇ ಮದನ್ಸಿ, ನಿನ್ನಂತ ಹರೆಯದ ಹೆಣ್ಣಿನ ಹಿಂಡಿನ್ಯಾಗ ನನ್ನ ಹೆಸರು ಬೇಡ, ಕೊಸರು ಬೇಡ, ಬಾಯಿ ಮುಚ್ಕೊಂಡು ಹೋಗತ್ತ. ಕಣ್ಣಿಟ್ಟ ಹೆಣ್ಣು ಕೈಗೆ ಸಿಕ್ಕಿರುವಾಗ ಮುಚ್ಚಿಕೊಂಡು ಹೋಗುವನಲ್ಲ ಈ ಹತ್ತೂರ.
ಹುಳು. ಆದರೂ ಗುಂಗಿ ಹುಳ. ಎಲ ನವಲಿ ಪಕ್ಕ 3 ದಿನಗಳಿಂದಲೂ ನಿನ್ನ ಹೆಂಡತಿಯ ರಕ್ಷಣೆಯಲ್ಲಿ ಹಸಿವು ನಿದ್ರೆಗಳನ್ನು ನೋಡದೆ ಬೆಂಗಾವಲು ಮಾಡಿದೆ. ನೀನು ಪಾಂಡವರ ಸೆರೆಯೊಳಗ ಸಿಕ್ಕಾಗಿ ನಿಂದನು. ಎಲ್ಲವೋ ನವಲಿ ಪಕ್ಕ, ನಾನು ಮಾಡಿದ ಉಪಕಾರಕ್ಕ ನೀನಾಗೆ ಬಾಲ ಸುಟ್ಟಬೇಕು. ಮೆತ್ತಿಗೆ ಮ್ಯಾವನ್ನುತ್ತಾ ಒಲೆ ಮೇಲೆ ಹಾಲನ್ನು ಕುಡಿಯಲಿಕ್ಕೆ ಆರಿದ ಬೆಕ್ಕಿನ ಬಾಯಿಗೂ ಬೆಂಕಿ, ಬಾಲಕ್ಕೂ ಬೆಂಕಿ. ಲೇ ಶಂಕರಂತ, ನನ್ನ ಮನೆಯಾಕಿಯ ಗುಳಿದಾಗೆ ಚೊಕ್ಕ ಚಿನ್ನದ ಬಳಸಿರಲೇ ಬೆನಕನ ತಳಿ ಬಂಗಾರಗಳ ಎಲ್ಲ ಭಾರಿ ಈ ಮಾತಿನ ಹೆಸರು. ಆಮೇಲೆ ಮಾಡ್ತೀನಿ ಪೈಸ. ಅದ ಅಗ್ಗ ಸುಣ್ಣ ತಗೊಂಬ. ಏನು ಅಗ್ಗ ಸುಣ್ಣ? ಸುಣ್ಣ ಪಾನಕ ಬಂದಿದೆ, ಸೇವಿಸುತ್ತೀರಾ? ನಂತರ ಹಾಗಾದರೆ ತರುತ್ತೇನೆ. ಮನೆಯಲ್ಲಿ ಎಲ್ಲಿ ಇಟ್ಟಿದ್ರಂತ ನಮ್ಗೆ ಸ್ವಲ್ಪ ಹೇಳಬಾರದೆ? ಅಲ್ಲ ಮೂಲೆ ಬಿಟ್ಟಿದ್ದೀನಿ, ಎಲ್ಲಿ ಹುಡುಕಿ ಅನ್ಕತ್ತೆ. ಎಲ್ಲೆಲ್ಲ ಹುಡುಕಿದೆ, ಆದರೆ ಸಣ್ಣ ಹಗ್ಗ ಸಿಕ್ಕಿಲ್ಲ, ದೊಡ್ಡ ಸೇದಗ್ಗ ಸಿಕ್ಕಿದೆ. ಯುದ್ಧ ಮಾಡಿ ಅವನು ಸೋಲಿಸ್ತೀವಿ. ಅವ ಕಟ್ಟಕ್ಕೆ ಮನೆಯಲ್ಲಿ ಯುದ್ಧ ಮಾಡಿದ್ರೆ ರಣರಂಗದಲ್ಲಿ ಯುದ್ಧ ಮಾಡ್ತಿದ್ರೆ ನೀನ್ ಯಾಕೆ ಅಡ್ಡ ಬರಕ್ ಹೋಯ್ತ? ಅವ್ನು ನಡ್ಕೊಂಡು ಹಿಂದೆ ಇತ್ತು ಸಾಕ್ಬಿಡ್ತಿದ್ದೆ. ಒಳಗ್ ಬರ್ಲಾರ್ದ ನೆಲ ಸೊಟ್ಟ ಅಂತ ಸೊಟ್ಟದಾಗ ಹೆಂಗ್ ಕುಡಕ್ ಬರ್ತೇವ? ನನ್ನ ಹತ್ತು ಭರವಸೆ. ನಿನ್ನ ಗಂಡನ ಕಣ್ಣಿನ ದೃಷ್ಟಿ ಸರಿಯಾಗಿಲ್ವೇ? ಎಲ್ಲ ಬೇಸದ ನಿನಗೇನು ಗೊತ್ತಾಗ್ತಿಲ್ಲ. ಮದುವೆ ಆಗೈತಾ ನಿನ್ಗೆ? ಯಾರಿಗೆ? ಅದರ ವಿಷಯ ನಿನಗೆ ಈಗಿನ ಸಿದ್ಧರಾಗಿದ್ದಕ್ಕೆ. ಮದುವೆ ಆಗಿದ್ರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇರ್ತೈತಲ್ಲ. ನಿನ್ ಮದುವೆ ಆಗಿಲ್ಲ ಹೇಳ್ತಿದ್ರೆ ಎಲ್ಲ ಬರ್ಬೇಕು. ನಿಮಗೆ ಮದುವೆ ಆಗತ್ತೆ, ದಂಡ ಯುದ್ಧ ಮಾಡಂಗಿಲ್ಲ, ಯುದ್ಧ ಮಾಡಿ ಬನ್ನಿ, ತುಂಬಾ ದಣಿದಿದ್ದೀರಾ ನೋಡಿ. ನೀವು ಯುದ್ಧ ಮಾಡಿದ್ದಕ್ಕೆ ಎಲ್ಲರೂ ಕಣ್ಣು ಬಿಟ್ಟಿದ್ದಾರೆ. ಹೌದೌದು. ನಿಮಗೆ ನೆದರು ತೆಗೆಯಲೇ? ಈತ ಕಂಡ್ಬಿಟ್ಟಿರೋದು. ಮತ್ತೆ ಎಷ್ಟೊಂದು ಶೂರರಾಗಿರ್ರಿ. ಮತ್ತೆ ಕಬ್ಬಿಣ ಪರಶುಮಣಿ ತಾಕಲ್ತರ ಕಬ್ಬಿಣ ಬಂಗಾರವಾದಂತೆ ಅರ್ಜುನ ಮಹಾರಾಜರ ಹಸ್ತಸ್ಪರ್ಶವಾದ ಕೂಡಲೇ ಅದು ಕೂಡಲೇ ಕುರಿಯೇನೆ ಸಿಂಹದೆದೆಯಾಗಿತ್ತು. ತಿಳಿದರೆ ಹೇಳೋದು ಏನಪ್ಪ ಅಂದ್ರೆ, ಎಂದು ಇಲ್ಲದ ಶೌರ್ಯ ಬಾಯೆಲ್ಲ ಬಂತು ನಿನಗೆ ಧೈರ್ಯ. ಎಂದು ಇಲ್ಲದ ಶೌರ್ಯ ಎಲ್ಲಿಂದ ಬಂತು ನಿನಗೆ ಧೈರ್ಯ. ಪಾರ್ಥರಾಜನ ಹಸ್ತಸ್ಪರ್ಶವಾದಾಗಲೇ ಬಂತು ಈ ಧೈರ್ಯ. ಆ ಪಾರ್ಥರಾಜನ ಹಸ್ತಸ್ಪರ್ಶವಾದಾಗಲೇ ಬಂತು ಈ ಧೈರ್ಯ. ಎಂದು ಇಲ್ಲದ ಶೌರ್ಯ ಎಲ್ಲಿಂದ ಬಂತು ನಿಮಗೆ ಧೈರ್ಯ. ಎಂದು ಇಲ್ಲದ ಶೌರ್ಯ ಎಲ್ಲಿಂದ ಬಂತು ನಿಮಗೆ ಧೈರ್ಯ.
ಇಲ್ಲದ